ವಿವಿಧತೆಯಲ್ಲಿ ಏಕತೆಗೆ ಹೆಸರಾಗಿರುವ, ತನ್ನೊಳಗೆ ಇಡೀ ಪ್ರಪಂಚವನ್ನೇ ಇಟ್ಟುಕೊಂಡಿರುವ, ಇಡೀ ವಿಶ್ವಕ್ಕೆ ಆತ್ಮಸಾಕ್ಷಾತ್ಕಾರದ ಬೆಳಕು ಚೆಲ್ಲಿದ ಭೂಮಿ ಭಾರತ. ಇದು ಅತ್ಯಂತ ಉನ್ನತ ಮಟ್ಟದ ದಾರ್ಶನಿಕ ತತ್ವಗಳ, ದಾರ್ಶನಿಕರ, ಅವತಾರ ಪುರುಷರ ನಾಡು. ಭಕ್ತಿಯ ಪರಮೋಚ್ಛ ಶಿಖರವನ್ನು ಮುಟ್ಟಿದ ಮಹಾಭಕ್ತರು ಹುಟ್ಟಿದ ಪುಣ್ಯಭೂಮಿ. ಸಾಮಾಜಿಕ ಸ್ಥಿತಿಯನ್ನು ತಿದ್ದಿ ಮಹದೆತ್ತರಕ್ಕೆ ಒಯ್ದ ಮಹನೀಯರು ಹುಟ್ಟಿದ ಕರ್ಮಭೂಮಿ. ದಕ್ಷಿಣ ಭಾರತದಲ್ಲಿ ಭಕ್ತಿ, ಸಮಾಜ ಪರಿವರ್ತನೆ, ಸಮಾನತೆಗಳಂತಹ ಉನ್ನತ ತತ್ವಗಳನ್ನು ನಮಗೆ ಧಾರೆ ಎರೆದ ಮಹಾಶರಣರು ಅಡಿಯಿಟ್ಟ ನೆಲ ಕರ್ನಾಟಕ. ಕರ್ನಾಟಕದ ಶರಣ ಪರಂಪರೆಯ ವಚನಗಳ ಗಣಿಯಿರುವ ಮಣ್ಣು ಕಲ್ಯಾಣ ಕರ್ನಾಟಕ. ಶರಣರ ಶಿವಯೋಗಿಗಳ ಕರ್ಮಭೂಮಿ, ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಜನ್ಮಭೂಮಿ, ತಪೋಭೂಮಿ ಎಲ್ಲವನ್ನೂ ಒಳಗೊಂಡ ಜಿಲ್ಲೆ ಕಲಬುರ್ಗಿ. ಇಲ್ಲಿನ ಜೇವರಗಿ ತಾಲೂಕಿನ ಪಶ್ಚಿಮಕ್ಕೆ ವಿಜಯಪುರ ರಾಜ್ಯ ಹೆದ್ದಾರಿಯಲ್ಲಿ 32 ಕಿಲೋಮೀಟರ್ ದೂರದಲ್ಲಿ ಇರುವುದೇ ಕಲಬುರ್ಗಿ ಜಿಲ್ಲೆಯ ಕೊನೆಯ ಗ್ರಾಮ ಸುಕ್ಷೇತ್ರ ಮರಿಕಲ್ಯಾಣ ಎಂದೇ ಪ್ರತೀತಿ ಪಡೆದಿರುವ ಜೇರಟಗಿ ಕ್ಷೇತ್ರ. ಗ್ರಾಮದ ಮಹಾದ್ವಾರವನ್ನು ಪ್ರವೇಶಿಸಿ ಮುಂದೆ ಸಾಗುತ್ತಿದ್ದಂತೆ ಕಾಣುವ ಭವ್ಯ ದೇವಾಲಯವೇ ಪುರಾಣ ಪ್ರಸಿದ್ಧ ಶ್ರೀ ರೇವಣಸಿದ್ಧೇಶ್ವರ ದೇವಾಲಯ. ಗ್ರಾಮದ ಉತ್ತರ ದಿಕ್ಕಿನಲ್ಲಿ ಭವ್ಯವಾದ ಶ್ರೀ ವಿರಕ್ತ ಮಠ ಸ್ಥಾಪಿತವಾಗಿದೆ. ಜಗದ್ಗುರು ರೇವಣಸಿದ್ದೇಶ್ವರರು ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಜಗತ್ತಿಗೆ ಸಂಚಾರ ಮಾಡುತ್ತಾ ಇಲ್ಲಿ ಜೇರಟಿಗೆ ಬಂದರು. ಇಲ್ಲಿ ಹಲವಾರು ಭಕ್ತರನ್ನು ಉದ್ಧಾರ ಮಾಡಿದರು. ಮತ್ತು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ನಾನಾ ದೇಶಗಳಲ್ಲಿ ರಾಜ್ಯಗಳಲ್ಲಿ ಭಕ್ತರು ಇದ್ದಾರೆ. ರೇವಣಸಿದ್ದೇಶ್ವರರು, ರೇವಣಸಿದ್ದೇಶ್ವರ ಗುರುಗಳು ಚನ್ನಬಸವಣ್ಣನವರು. ಚನ್ನಬಸವಣ್ಣನವರು ಅಲ್ಲಿ ಹೊರಗಡೆ ಬರುತ್ತದೆ ದೇವಾಲಯ. ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮ, ಜಾತ್ರೆ ಕಾರ್ಯಕ್ರಮಗಳಲ್ಲಿ ರಥೋತ್ಸವ ಬಹಳ ಅದ್ಧೂರಿಯಾಗಿ ನಡೀತಿದ್ದಾರೆ. ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತದೆ. ನಾವು ಬಹಳ ದಿನ ಬರ್ಲಕತ್ತೀವ್ರಿ. ನಮ್ಗೆ ರೇವಣಸಿದ್ದೇಶ್ವರ ಎಲ್ಲಾ ಚಲೋ ಆನಂದನ ಕೊಟ್ಟನ, ಮೊಮ್ಮಕ್ಕಳು ಕೊಟ್ಟನ, ಹೊಲ ಮನಿ ಎಲ್ಲಾ ತರಿ ಸಂಪತ್ ಕೊಟ್ಟನ. ನಾವು ಅಮಸ್ಕೊಂಡ್ ಬಂದು ನಮ್ಮ ಸಿಂಧಿ ತಾಲೂಕು ಅಲಳಿ ಗ್ರಾಮದವರು ಬಂದು ನಾವು ಅಮಸ್ಕೊಂಡ್ ಕೈ ಹೊಡ್ಕೊಂಡು ಹೋಗ್ತಿದ್ದೆವು. ನಮ್ಮ ರೇವಣಸಿದ್ದೇಶ್ವರ ಎಲ್ಲ ಸಿರಿ ಸಂಪತ್ ಕೊಟ್ಟನ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೇರಟಗಿ ಅನ್ನುವಂತಹ ಗ್ರಾಮ. ಈ ಜೇರಟಗಿ ಗ್ರಾಮಕ್ಕೆ ಮೊದಲೊಂದು ದಿನ ಒಂದು ಹೆಸರಿತ್ತು. ಏನ್ ಕರಿತಾ ಇದ್ರು ಅಂದ್ರೆ ಇದಕ್ಕೆ ಮರಿ ಕಲ್ಯಾಣ ಅಂತ ಕರಿತಾ ಇದ್ರು. ಈ ಮರಿ ಕಲ್ಯಾಣ ಅನ್ನುವಂತಹ ಜೇರಟಗಿ ಗ್ರಾಮದೊಳಗ ಶರಣ ಪರಂಪರೆಯ ಎಲ್ಲ ದೇವತೆಗಳ ಗುಡಿಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಜೇರಟಗಿ ಗ್ರಾಮದೊಳಗ ಜಗದಾದಿ ಜಗದ್ಗುರು ರೇವಣಸಿದ್ದೇಶ್ವರ ದೇವಾಲಯ, ಆನಂತರ ಜ್ಞಾನ ನಿಧಿಯಾಗಿರುವಂತಹ ಚನ್ನಬಸವಣ್ಣವರ ದೇವಾಲಯ, ಗಣಾಚಾರ ಭಂಟನಾಗಿರುವಂತಹ ಮಡಿವಾಳ ಮಾಚಿದೇವರ ದೇವಾಲಯ, ತಾಯಿ ನೀಲಗಂಗಮ್ಮ ದೇವಾಲಯ, ಹೀಗೆ ಹಲವಾರು ಸನ್ನಲಿಗೆಯ ಸಿದ್ದರಾಮೇಶ್ವರ ದೇವಾಲಯ, ಶರಣಬಸವೇಶ್ವರ ದೇವಾಲಯ, ಮುತ್ತಕ್ಕಯ್ಯನ ದೇವಾಲಯ, ಹೀಗೆ ಹಲವಾರು ದೇವತೆಗಳ ಭವ್ಯವಾಗಿರುವಂತಹ ದೇವಾಲಯಗಳನ್ನು ಕಾಣ್ತಾ ಇದ್ದೀವಿ. ಅದರ ಜೊತೆ ಇದೆಲ್ಲದಕ್ಕೂ ಮುಖ್ಯವಾಗಿ ಊರಿಗೆ ಮುಖ್ಯವಾಗಿ ಒಂದು ವಿರಕ್ತ ಮಠ ಅನ್ನೋದು ಕಾಣ್ತಾ ಇದ್ದೀವಿ. ಆ ಮಠದಿಂದ ಈ ಎಲ್ಲ ಪರಂಪರೆಗಳನ್ನ ಚಾಚೂ ತಪ್ಪದೆ ನಡೆಸಿಕೊಂಡು ಬರ್ತಾ ಇದೆ. ಜಗದ್ಗುರು ರೇವಣಸಿದ್ದೇಶ್ವರರ ಜಾತ್ರೆ
ವರ್ಷಕ್ಕೊಮ್ಮೆ ದೀಪಾವಳಿಯ ಪಾಡ್ಯದಿಂದ ಪಂಚಮಿಯಿಂದ ಆರಂಭವಾಗಿ ಗೌರಿ ಹುಣ್ಣಿಮೆಯಾದ 6ನೇ ದಿನಕ್ಕೆ ಸೃಷ್ಟಿಗೆ ಮಹಾತೇರು ನಡೀತಾ ಇದೆ. 3 ವರ್ಷಕ್ಕೊಮ್ಮೆ ಜಗದ್ಗುರು ರೇವಣಸಿದ್ಧರು ಮೆಟ್ಟುವಂತ ಚಮ್ಮಾವಿಗೆ ಅನ್ನುವಂಥದ್ದು. ರೇವಣಸಿದ್ದೇಶ್ವರರು ರಾತ್ರಿಯ ವೇಳೆ ಆ ಚಮ್ಮಾವಿಗೆಯನ್ನು ಹಾಕಿಕೊಂಡು ಇಡೀ ದೇವಾಲಯವನ್ನ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಸಂಪ್ರದಾಯ ನಮ್ಮಲ್ಲಿ ಇದೆ. 3 ವರ್ಷಕ್ಕೊಮ್ಮೆ ಆ ಜಗದ್ಗುರು ರೇವಣಸಿದ್ದೇಶ್ವರ ಚಮ್ಮಾವಿಗೆ ನಡೀತಾ ಇದೆ. ನಾವು 68 ವರ್ಷದವರು ಇದ್ದೀವಿ. ಸುಮಾರು 50 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ ನಾವು. ಸಣ್ಣ ರಥ ದೊಡ್ಡ ರಥದಕ್ಕಿಂತಲೂ ಮುಂಚಿತವಾಗಿ 4 ದಿವಸ ಎಳೆಯುವಂತ ಒಂದು ಪದ್ಧತಿ ಇರ್ತದ್ರಿ. ಮುಂಚಿತವಾಗಿ 4 ದಿವಸ ಎಳಿತಾರು. 4 ಆದ್ಮೇಲೆ 5ನೇ ದಿವಸ ದೊಡ್ಡ ರಥ ಎಳೆಯುವಂತ ಒಂದು ರೂಢಿ ಮೊದಲಿನಿಂದ. ಜಾತ್ರೆಗೆ ಇಡೀ ಗ್ರಾಮವೇ ಸಜ್ಜಾಗಿ ರಥವನ್ನು ಅಲಂಕರಿಸುವುದು, ಪಲ್ಲಕ್ಕಿಗಳನ್ನು ಅಲಂಕರಿಸುವುದು, ದೇವಾಲಯಗಳನ್ನು ಸಜ್ಜುಗೊಳಿಸುವುದು, ಅನ್ನದಾಸೋಹಕ್ಕೆ ತಯಾರಿ ನಡೆಸುವುದು ಎಲ್ಲವೂ ಒಂದು ಸಂಭ್ರಮದ ಆಚರಣೆಯೇ. ಈ ಸಮಯದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಹಾಗೂ ಶ್ರೀ ಸಿದ್ಧರಾಮೇಶ್ವರರ ಪುರಾಣ ಪ್ರವಚನವನ್ನು ನಡೆಸಲಾಗುತ್ತದೆ. ಈ ಸರ್ ಗೋಣಪ್ಪ ವಿಶ್ವಕರ್ಮ ಸಾಕಿನ್ ಕರ್ಮೇಶ್ವರ ಅಂತ್ರಿ. ಅವರು ಗೊಲ್ಗೇರಿ ರಥ ಮುಗಿಸಿ ಬಂದ ಬಳಿಕ ಇಲ್ಲಿ ಜೇರಟಿಗೆ ಬಂದ್ರಿ. ಜೇರಟಿಗೆ ನಿಂತ ಇದು ರಥ ಅಲ್ಲಿ ಗೊಂಬೆಗಳಂತ ಅಲ್ ಸರ್, ಅಲ್ಲಿ ತಕ ಅವ್ರ ಒಬ್ರು ಮಾಡಿದ್ರಿ. ಅಲ್ಲಿ ನಿಂತ ಅದ್ರ ಮ್ಯಾಗಿ ನಿಂತ ಅಲ್ಲಿ ಕಮನ್ ತಕ ಶಂಕರಪ್ಪ ಸೊನ್ನದ್ದ ಅವರು ಪೂರ್ತಿ ಮಾಡ್ಯಾರಿ. ಇದು 1972ರಾಗ ನಿರ್ಮಾಣ ಆಗ್ಯದ್ರಿ. ಇದು ಅವ್ರಿಗೆ ವಯಸ್ಸು ಒಂದು 30-35 ವರ್ಷ ಇದ್ದಾಗೆ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಅಕಾಲಿಕ ಮರಣ ಹೊಂದಿದ ಸೊನ್ನದಿಂದ ಶಂಕರಪ್ಪನವರಿಗೆ ಕರೆಸಿ ಅಲ್ಲಿನಿಂದ ಮ್ಯಾಗಿನ್ ಮಾಡಿ 5 ಪುರಾಣಗಳನ್ನು ಬರೆದ ಶ್ರೀ ಸಿದ್ಧಲಿಂಗ ಕವಿ ಹುಟ್ಟಿದ 500 ವರ್ಷಗಳ ಇತಿಹಾಸವಿರುವ ಮನೆತನ ಇಂದಿಗೂ ಇಲ್ಲಿದೆ. ಜಾತ್ರಾ ಸಮಯದಲ್ಲಿ ಇವರ ಮನೆಯಿಂದ ಗಣಾರಾಧನೆ ನಡೆಯುತ್ತವೆ. ಅದು ಸಿದ್ಧಲಿಂಗ ಪುರಾಣ ಹಿರಿಯರಿದ್ರು, ಫಸ್ಟ್ ಕವಿತೆ ಇದ್ರು. ಅವ್ರ ನಮ್ಮ ಮನೆತನವಾಗಿ ಹುಟ್ಟಿ ಬೆಳೆದಾರತ್ತೆ. ಅದು ನಮ್ದು ಪುರಾಣ ಸಿದ್ಧ ಮಾಡಿ ಬಿಟ್ಟಾರಿ. ಅದು ಆಮೇಲೆ ಅವ್ರಿಗೂ ದಾರದ ಹಚ್ಚರ್ ನಾವ್ ಹಂಗೆ ಮಾಡ್ಬೇಕು. ಪೀಡಾಂಪಿಡಿ ನಾವು ಪುರಾಣ ಹಚ್ಚ ಪದ್ಧತಿ ನಮ್ಮ ಮನೆಗೆ ಒಳಗರಿ. ಪುರಾಣ ಸ್ಟಾರ್ಟ್ ಮಾಡೋದು ನಮ್ ಬಂದಿದಿಂದ ರೀ. ಆಮೇಲೆ ಪುರಾಣ ಎಂದ ಮಾಡೋದು ಅವ್ರ ನಿಷ್ಠೆ ದೇಶಮುಖ ಹೇಳಿ ಅವ್ರು ಮಾಡ್ತಾರ್ರಿ. ಆದ್ರ ಪುರಾಣ ಮುಕ್ತಾಯ ಮಾಡೋದು ನಮ್ಮ ಮನೆ ಬಂದ್ರ ಒಂದು ಉದಕ್ ಹೋಗನ್ನೇ ಅವ್ರು ಸುದ್ದಿ ಅದ್ರ ಬರೀ ಪುರಾಣಕ್ಕೆ ಎಂದ ಮಾಡ್ಬಿಡ್ತಾರೆ. ಪಲ್ಲಕ್ಕಿಯು ಇಲ್ಲಿಂದ ನಿಷ್ಠಿ ದೇಶಮುಖರ ಮನೆಗೆ ಹೊರಡುತ್ತದೆ. ದೇಶಮುಖರ ಮನೆಯಲ್ಲಿ ಜಂಗಮ ಗಣಾರಾಧನೆ, ಮಂಗಳ ಪುರಾಣ ಪಠಣ ಎಲ್ಲವೂ ನಡೆಯುತ್ತದೆ. ಮಹಾಂತ ಸ್ವಾಮಿಗಳಿಗೆ ದೇಶಮುಖರ ಮನೆಯವರಿಂದ ಸೇವೆಗಳು ಸಲ್ಲುತ್ತವೆ. ಜೊತೆಗೆ ಅಲ್ಲಿ ನೆರೆದಿರುವ ಭಕ್ತರಿಗೆಲ್ಲ ಮಹಾಪ್ರಸಾದ ವಿನಿಯೋಗವಾಗುತ್ತದೆ. 2ನೇ ದಿನ ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಶ್ರೀ ರೇವಣಸಿದ್ದೇಶ್ವರರ ಪಲ್ಲಕ್ಕಿಯು ನಿಷ್ಠಿ ದೇಶಮುಖರ ಮನೆಗೆ ಹೊರಡುತ್ತದೆ. ಅಲ್ಲಿ ಪೂರ್ವಾಂತರ ಸೇವೆಗಳು ಸಲ್ಲುತ್ತವೆ. ಅರಸರ ಮತ್ತು ಆಕಾರದ ಮತ್ತು ಬ್ರಾಹ್ಮಣರ ಮತ್ತು ಮುತ್ತುಕಟ್ಟೆಗೆ ಹೋಯಿತು. ಶೀಲವಂತನ ಭಕ್ತಿಯು ಪ್ರಪಂಚದಲ್ಲೇ ಹೋಯಿತು. ಶೀಲವಂತನ ಭಕ್ತಿಯು ಪ್ರಕೃತಿಯಲ್ಲೇ ಹೋಯಿತು. ಶಕ್ತಿ ಭಕ್ತಿಯು ಕುಟಲಿ ವ್ಯಾಪಾರದಲ್ಲಿ ಹೋಯಿತು. ಶಕ್ತಿ ಭಕ್ತಿಯು ಕುಟಲಿ ವ್ಯಾಪಾರದಲ್ಲಿ ಹೋಯಿತು. ಇದಕ್ಕೆಲ್ಲ ಊರವರೆಗಿನ ಡೊಂಬರ ಮರಿಯ ನಂತರ ಬಾಸಿಂಗವನ್ನು ಪಲ್ಲಕ್ಕಿಯಲ್ಲಿ ಇರಿಸಲಾಗುತ್ತದೆ.
ಇದಾದ ನಂತರ ರೇವಣಸಿದ್ದೇಶ್ವರರ ಪಲ್ಲಕ್ಕಿಯು ದೇವಸ್ಥಾನಕ್ಕೆ ತೆರಳಿ ಬಾಸಿಂಗವನ್ನು ಶ್ರೀ ರೇವಣಸಿದ್ದೇಶ್ವರರ ಮೂಲಮೂರ್ತಿಗೆ ಕಟ್ಟಲಾಗುತ್ತದೆ. ನಂತರ ಪಲ್ಲಕ್ಕಿಯು ಪುರಾಣಿಕರ ಮನೆಗೆ ಮರಳುತ್ತದೆ. ಆಗ ರೇವಣಸಿದ್ದೇಶ್ವರರ ನೈವೇದ್ಯಕ್ಕಾಗಿ ಶಾವಿಗೆ ಪಾಯಸವನ್ನು ಮಾಡಿ ಪಲ್ಲಕ್ಕಿಯೊಂದಿಗೆ ಬಂದ ಮುಖ್ಯಸ್ಥರಿಗೂ ಕುಟುಂಬಸ್ಥರಿಗೂ ನೀಡಲಾಗುತ್ತದೆ. ನಂತರ ಶ್ರೀ ಸಿದ್ಧಲಿಂಗ ಕವಿಗಳ ಮಹಾಪುರಾಣದೊಡನೆ ಪಲ್ಲಕ್ಕಿಯು ದೇವಸ್ಥಾನಕ್ಕೆ ಸಾಗುತ್ತದೆ. ಪಲ್ಲಕ್ಕಿಯನ್ನು ಹಸಿಕಟ್ಟೆಯ ಮೇಲಿರಿಸಿ ಪೂರ್ವಾಂತರ ಸೇವೆಗಳು ನಡೆಯುತ್ತವೆ. ನಂತರ ಪಲ್ಲಕ್ಕಿಯು ಪಾದಗಟ್ಟೆಯ ಬಳಿಯಿರುವ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಕಡೆಗೆ ಸಾಗುತ್ತದೆ. ಇಲ್ಲಿ ಶೀಡಗಾಯಿ ಅಥವಾ ಈಡುಗಾಯಿ ಸೇವೆಯು ಜರುಗುತ್ತದೆ. ಇಲ್ಲಿ ಗುರುಶಿಷ್ಯರ ಸಮಾಗಮ ಆಗುತ್ತದೆ. ಸೂರ್ಯೋದಯದ ಜೊತೆಯಲ್ಲೇ ಎರಡೂ ಪಲ್ಲಕ್ಕಿಗಳು ಕೂಡಿ ಉತ್ಸವದಲ್ಲಿ ಸಾಗುತ್ತವೆ. ಶರಣರು ಮೆಟ್ಟಿದ ಪಾವನ ಕ್ಷೇತ್ರ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶಗಳ ಅನಂತ ಭಕ್ತರಿಗೆ ಇಷ್ಟಾರ್ಥಗಳನ್ನು ಪೂರೈಸುವ ಭೂಕೈಲಾಸ ಈ ಮರಿ ಕಲ್ಯಾಣ ಕ್ಷೇತ್ರ. ಜೇರಟಗಿ ಹಾಗೂ ಮಾದಾರ ಚೆನ್ನಯ್ಯನ ಭಕ್ತರು ಚೆಮ್ಮವುಗೆಗಳನ್ನ ಸಕಲ ವಾದ್ಯ ವೈಭವಗಳೊಂದಿಗೆ ಪರಾಕು ಹೇಳುತ್ತಾ ತಲೆಯ ಮೇಲೆ ಹೊತ್ತು ತರುವ ದೃಶ್ಯ ರೋಮಾಂಚನಕಾರಿ. ಅಂದು ಇಡೀ ರಾತ್ರಿ ಶ್ರೀ ರೇವಣಸಿದ್ದೇಶ್ವರ ಪುರಾಣದಲ್ಲಿ ಉಲ್ಲೇಖವಾಗಿರುವ ಮಹತ್ವದ ಕಾರ್ಯಕ್ರಮಗಳು ನಡೆಯುತ್ತವೆ. ಸಹಸ್ರಾರು ಭಕ್ತರು ಮಡಿಯುಟ್ಟು ಬಂದು ಪಲ್ಲಕ್ಕಿ ಹೊತ್ತು ಚಾಮರ ಸೇವೆ ಮಾಡಿ ಪುನೀತರಾಗುತ್ತಾರೆ. ನಂತರ ಪಲ್ಲಕ್ಕಿಯು ಶ್ರೀ ಶರಣಬಸವೇಶ್ವರ ದೇವಸ್ಥಾನ, ಮುತ್ತಪ್ಪಯ್ಯ ದೇವಸ್ಥಾನ, ಬಸಪ್ಪಯ್ಯ ದೇವಸ್ಥಾನ, ನೀಲಗಂಗಾದೇವಿ ದೇವಸ್ಥಾನ, ಮಡಿವಾಳೇಶ್ವರ ದೇವಸ್ಥಾನ ಹೀಗೆ ಪ್ರತಿಯೊಂದು ದೇವಸ್ಥಾನಕ್ಕೂ ಭೇಟಿ ನೀಡುತ್ತದೆ. ನಂತರ ಪುನಃ ಪುರಾಣಿಕರ ವಂಶಸ್ಥರ ಮನೆಗೆ ತೆರಳಿ ಪುರಾಣ ಪೂಜೆಯ ಬಳಿಕ ರೇವಣಸಿದ್ದೇಶ್ವರರ ದೇವಸ್ಥಾನಕ್ಕೆ ಮರಳುತ್ತದೆ. ಈ ಮನೆ ಒಳಗ ಪುರಾಣ ಹಚ್ಚಿಕೊಟ್ರೆ ಹಂಗ ಸಾಗ್ತದ ಗುಡಿಗಿ. ಮತ್ತೆ ಜಾತ್ರೆ ನಮ್ಮನೆಗೆ ಆಗ್ತದ, ಪಾಲ್ಕಿ ನಮ್ಮನೆ ಒಳಗೆ ಬರ್ತದ. ಮತ್ತೊಂದ್ ಬಂದು ಊಟ ಮಾಡಿ ಮತ್ ಕಿಶನ್ ಮತ್ ಹೋಗಿ ಹೊರಗಿನ ಗುಡಿಗೆ ಪಾಲ್ಕಿ ಆಡಿ ಮತ್ತ ಬರ್ತಾನ. ಪುರಂತರ ಬರ್ತಾರ, ಎಲ್ಲ ಜನ ಬರ್ತಾರ ನೋಡ್ಲಿಕ್ಕೆ ಇಲ್ಲಿ. ಶ್ರೀ ಸಿದ್ದೇಶ್ವರ ಪುರಾಣದಲ್ಲಿ ಸಿದ್ಧಲಿಂಗ ಕವಿಯು ಉಲ್ಲೇಖಿಸುವಂತೆ ಶ್ರೀ ರೇವಣಸಿದ್ದೇಶ್ವರರು ಮರುಳರಂತೆ ಮಾರುವೇಷದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸಂಚಾರದಲ್ಲಿರುತ್ತಾರೆ. ಅವರು ಈ ಗ್ರಾಮವನ್ನು ಪ್ರವೇಶಿಸಿ ಅಲ್ಲಿದ್ದ ಗ್ರಾಮಸ್ಥರನ್ನು ಹಸಿವೆ,
ಅನ್ನ ನೀಡಿ ಎಂದು ಕೇಳಿಕೊಳ್ಳುತ್ತಾರೆ. ಇವರ ವಿಚಿತ್ರ ವೇಷ ನೋಡಿ ಗ್ರಾಮಸ್ಥರು ತಮಾಷೆ ಮಾಡಿ ಅವರನ್ನು ಸಂತಾನಹೀನವಾದ ಆಚಿಗೊಂಡ ಬನದೇವಿ ದಂಪತಿಯ ಮನೆಗೆ ಕಳುಹಿಸುತ್ತಾರೆ. ಅವರಿಬ್ಬರೂ ದೈವಭಕ್ತರು. ಕೃಷಿಯ ಜೊತೆಯಲ್ಲೇ ಗುರುಲಿಂಗ ಜಂಗಮರಿಗೆ ಸೇವೆ, ದೀನದಲಿತ ಅನಾಥರಿಗೆ ಸಹಾಯ ಇವರ ನಿತ್ಯ ಕಾಯಕ. ಹಸಿವೆ ಎಂದು ಬಂದ ರೇವಣಸಿದ್ದೇಶ್ವರರಿಗೆ ಬನದೇವಿ ಮಾತೃವಾತ್ಸಲ್ಯದಿಂದ ಪಡಸಾಲೆಯಲ್ಲಿ ಕೂರಿಸಿ ಊಟ ಬಡಿಸುತ್ತಾಳೆ. ಇವರ ಸಂತಾನಹೀನತೆಯನ್ನು, ವೃದ್ಧ ಆಚಿಗೊಂಡ ಮುದಿ ಎತ್ತುಗಳೊಂದಿಗೆ ಹೊಲವನ್ನು ಹಸನು ಮಾಡುತ್ತಿರುವುದನ್ನು ಅರಿತ ಶ್ರೀ ರೇವಣಸಿದ್ದೇಶ್ವರರು ತಕ್ಷಣ ಹೊಲಕ್ಕೆ ಹೋಗಿ ತಾವು ಸಹಾಯ ಮಾಡುವುದಾಗಿ ಆಚಿಗೊಂಡನಿಗೆ ತಿಳಿಸುತ್ತಾರೆ. ಇದಕ್ಕೊಪ್ಪಿದ ಆಚಿಗೊಂಡ ಮನೆಗೆ ಹೋಗಿ ಪತ್ನಿಯೊಂದಿಗೆ ವಾಪಸ್ಸಾಗುವಷ್ಟರಲ್ಲಿ ಹೊಲವೆಲ್ಲ ಹಸನಾಗಿ ಮುದಿ ಎತ್ತುಗಳು ಒಳ್ಳೆಯ ಹೋರಿಗಳಾಗಿ ಬದಲಾಗಿದ್ದವು. ರೇವಣಸಿದ್ದೇಶ್ವರರ ಆಶೀರ್ವಾದದಿಂದ ದಂಪತಿಗಳಿಗೆ ಯೌವನ ಮರಳಿ ಬಂತು. ಮುಂದೆ ಸಂತಾನ ಪ್ರಾಪ್ತಿಯೂ ಆಯಿತು. ರೇವಣಸಿದ್ದೇಶ್ವರರನ್ನು ಹಾಸ್ಯ ಮಾಡಿದ ಗ್ರಾಮಸ್ಥರಿಗೆ ತಮ್ಮ ತಪ್ಪಿನ ಅರಿವಾಗಿ ಗ್ರಾಮದ ಮಧ್ಯಭಾಗದಲ್ಲಿ ಭವ್ಯ ದೇವಾಲಯವನ್ನು ಕಟ್ಟಿ ಶ್ರೀ ರೇವಣಸಿದ್ದೇಶ್ವರರನ್ನು ಪ್ರತಿಷ್ಠಾಪಿಸುತ್ತಾರೆ. ಬೆಳಗ್ಗೆ 6:30ಯಿಂದಲೇ ಅನ್ನದಾಸೋಹ ಪ್ರಾರಂಭವಾಗಿ ಬಂದ ಎಲ್ಲಾ ಭಕ್ತರಿಗೂ ಪ್ರಸಾದ ವಿನಿಯೋಗ ನಡೆಯುತ್ತಲೇ ಇರುತ್ತದೆ. ಸುಮಾರು 2 ಲಕ್ಷ ಭಕ್ತರಿಗೆ ಅನ್ನಛತ್ರ, ಅನ್ನಸಂತರ್ಪಣೆ ನಡೆಸುತ್ತದೆ. ಜೊತೆಗೆ ಸಾಕಷ್ಟು ಭಕ್ತರೇ ನೈವೇದ್ಯ ತಯಾರಿಸಿ ಪ್ರಸಾದವನ್ನು ಹಂಚುತ್ತಾರೆ. ಇದು ಅವರು ಮಾಡುವ ಅಳಿಲು ಸೇವೆ ಎಂದೇ ಅವರ ಭಾವನೆ. ಇಲ್ಲಿ ಜಾತ್ರೆಗೆ ಬರುವ ಸಹಸ್ರಾರು ಜನ ಭಕ್ತರಿಗೆ ಅನ್ನದಾಸೋಹ ಕೂಡ ನಡೆಯುತ್ತದೆ. ಪ್ರಸಾದಕ್ಕೆ ಬೇಕಾಗುವ ಪದಾರ್ಥಗಳನ್ನು ಅಲ್ಲೇ ಭಕ್ತಿಯಿಂದ ತಯಾರಿಸಲಾಗುತ್ತದೆ. ಸೋಲಾಪುರದಿಂದ ಬರ್ತಿರ್ತೀವಿ ನಾವು. ಬಸಪ್ಪ ತುಪ್ಪಣ್ಣ ಮುದ್ಕೊಂಡಿ ಮಗ ನಾಗನಾಥ್ ಬಸಪ್ಪ ಮುದ್ಕೊಂಡಿ. ನಮ್ಮ ಬಾಬಾರು 3 ಮಂದಿ ಅಂತಂದ್ರು. ನಮ್ಮ ಬಾಬಾನ್ ಸಣ್ಣಪ್ಲಿಂದ ಈ ಕಡೆಯಿಂದ ಸೋಲಾಪುರ ಬಂದಾರ. ಬಂದಲ್ಲಿ ವ್ಯವಸಾಯ ಮಾಡ್ಕೋತ ಮತ್ತೆ ಈ ಕಡೆ ಜಾತ್ರೆಗೆ ಬರ್ತಿದ್ರು ವರ್ಷ ಒಂದ್ಸಾರಿ. ಈಗ ನಾವು ಬಿ ಸಣ್ಣಗ್ಲಿಂದ ಈಗ ಬರ್ತೀವಿ ಈ ಕಡೆ ಜಾತ್ರೆಗೆ. ಮತ್ತ ಅವ್ರು ನಮ್ಮ ಬಾಬಾರ್ದು ಇಲ್ಲಿ ಎಲ್ಲ ಸಾಫ್ ಸಫಾಯಿ ಮಾಡ್ಕೇಸಿ ನೀರಿನ ವ್ಯವಸ್ಥೆ ಮಾಡ್ಕೇಸಿ ಕುರ್ತಿದ್ರು. ಅವ್ರು ದರ್ ವರ್ಷ ಬರೋರು ಬೇರೆ ವರ್ಷ ಎಲ್ಲ ಇಲ್ಲಿ ಗ್ರೌಂಡ್ ಎಲ್ಲ ಸಾಫ್ ಮಾಡ್ಕೇಸಿ ಸೇರಿದ ವ್ಯವಸ್ಥೆ ಮಾಡ್ತಿದ್ರು. ಎಲ್ಲ ತೇರ್ಸ ಎಲ್ಲ ಬಯಲ್ ಚಕಡೆ ಐತ್ರಿ ಅವು. ಅಲ್ಲಿಂದ ತೀರ್ ಅರ್ಧ ಇತ್ತು. ಹಿಂದಗಡಿ ನಮ್ಮ ಬಾಬರು ಮತ್ತೆ ಇಲ್ಲಿ ಎಲ್ಲಾರು ಕಲ್ಕೇಸಿ ತೇರ ನಿಂದ್ರಸ್ಯಾರ. ಹೊಸ ತೇರ್ ಆಗೈತಿ 75ದಾಗ. ಅಲ್ಲಿಂದ ಚಾಲು ಐತಿ. ಬಾಕಿ ನಮ್ ಬಾಬರ್ ಕೆಲಸ ಎಲ್ಲ ಮಾಡ್ತಿದ್ರಿ ಈ ಕಡೆ. 3 ಗುಡಿಯಾಗ ವರ್ಷ ಹಾಕೋದು ಮಾಡೋದು ಇವೆಲ್ಲ ಮಾಡ್ತಿದ್ವಿ. ನಮ್ ಸೋಲಾಪುರದಾಗ ವ್ಯಾಪಾರ ಮಾಡ್ಕೊತ ಅವ್ರು ದರ್ ವರ್ಷ ಒಂದ್ಸರಿ ಕಡೆ ಬರ್ತಿದ್ವಿ. ಎಲ್ಲರೂ ನಮ್ಮ ಮನೆಯವ್ರ ಅಣ್ಣವ್ರ ಪೈಕಿ ನಮ್ ಕಾಕೋರ್ ಪೈಕಿ ಇದ್ದಂದ್ರೆ ಸುತ್ತ 50, 60, 70 ಮಂದಿ ತನ ಬರ್ತಿರ್ತೀವಿ ದರ್ ವರ್ಷ.
ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಸುವರ್ಣಲೇಪಿತ ಕಳಶವನ್ನು ನಿಷ್ಠಿ ದೇಶಮುಖರ ವಂಶಜರು ದೊಡ್ಡ ರಥದ ಹತ್ತಿರ ತರುತ್ತಾರೆ. ಸಾವಿರಾರು ಜನರು ಸೇರುವ ಜಾತ್ರೆಯಲ್ಲಿ ಜನರ ಕಣ್ಮನ ತಣಿಸಲು ಮದ್ದು ಉರಿಸುವ ಕಾರ್ಯಕ್ರಮ ಹಾಗೂ ಹಲವು ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ನಡೆಯುತ್ತವೆ. ಐದು ಅಗ್ನಿ ಪ್ರದಕ್ಷಿಣೆಯ ನಂತರ ಕಳಶವನ್ನು ರಥದ ತುದಿಯಲ್ಲಿ ಸ್ಥಾಪಿಸಿ ಕಟ್ಟಲಾಗುತ್ತದೆ. ಕಲಶಾರೋಹಣದ ನಂತರ ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ಮರದ ಕುಸುರಿ ಕೆತ್ತನೆಯಿಂದ ನಿರ್ಮಿಸಿರುವಂತಹ ಎತ್ತರದ ರಥವನ್ನು ನೋಡುವುದೇ ನಯನ ಮನೋಹರ ದೃಶ್ಯ. ನಾನು ತಿಳಿದ ಹಾಗೆ ನಾನು ಹುಟ್ಟಿದಾಗಿಂದನೂ ಕೂಡ ನೋಡ್ತಾ ಇದ್ದೇನೆ. ಸುಮಾರು ಪುರಾತನ ದೇವಾಲಯಗಳಲ್ಲಿ ಕೂಡ ನಮ್ಮ ಒಂದು ದೇವಾಲಯ ಬಹಳ ಹಳೆಯ ದೇವಾಲಯ. ಈ ಒಂದು ದೇವಾಲಯ ಸುಮಾರು 100 ವರ್ಷಗಳ ಇತಿಹಾಸ ಇದೆ ಇದಕ್ಕೂ. ಆ ಒಂದು ಇತಿಹಾಸದ ಜೊತೆಗೆ ಸಾಕಷ್ಟು ಒಂದು ಶಿಷ್ಟಾಚಾರಗಳನ್ನ ಒಂದು ಭಕ್ತಿ ಪೂರ್ವಕವಾಗಿ ವರ್ಷವಿಡೀ ಒಂದು ನಾವು ನಮ್ಮ ತಲತಲಾಂತರದಿಂದ ಹಿರಿಯರು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಸಾಕಷ್ಟು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಭಕ್ತ ಸಾಗರ ಕೂಡ ಇದೆ ಇಲ್ಲಿ. ನಾವೆಲ್ಲರೂ ನೋಡಿದೀರ, ಸುಮಾರು ವರ್ಷವಿಡೀ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗ್ತಾನೆ ಇರ್ತವೆ. ಕಾಂಡ್ ಆಗಿರ್ಬೋದು, ಪರ್ವ ಉತ್ಸವಗಳಾಗಿರ್ಬೋದು, ಆಮೇಲೆ ಜಾತ್ರೆ ಆಗಿರ್ಬೋದು, ಕಾರುಣ್ಯ ಉತ್ಸವ ಆಗಿರ್ಬೋದು, ಇವನ್ನೆಲ್ಲ ನಿರಂತರವಾಗಿ ನಮ್ಮ ಒಂದು ಊರಲ್ಲಿ ಸುಕ್ಷೇತ್ರ ಜರಟಿ ಒಳಗ ಮರಿಕಲ್ಯಾಣ ಅಂತ ಹೆಸರಾಗಿರ್ತಕ್ಕಂಥ ಸುಕ್ಷೇತ್ರ ಜರಟಿ ಒಳಗ ಪ್ರತಿ ವರ್ಷ ಪ್ರತಿನಿತ್ಯ ಈ ತರದ ಒಂದು ಧಾರ್ಮಿಕ ಮತ್ತು ಭಕ್ತಿಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾನೆ ಬರ್ತಾ ಇದ್ದಾವೆ. ಅದರಲ್ಲಿ ಕೂಡ ಜಾತ್ರೆ, ವಿಶೇಷವಾಗಿ ಜಾತ್ರೆ ಅಂತಂದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯ ಒಂದು ಭಕ್ತರು ತಮ್ಮ ಒಂದು ಭಕ್ತಿಯ ಪರಾಕಾಷ್ಠೆಯನ್ನು ಮೆರಿತಕ್ಕಂತ ಒಂದು ಆ ಜಾತ್ರೆಯ ಉತ್ಸವ ನೋಡ್ಲಿಕ್ಕೆ ಬಹಳ ವೈಭವ ಆಗಿರ್ತಕ್ಕಂಥ ಒಂದು ಅದ್ದೂರಿ ಆಗಿರ್ತಕ್ಕಂಥ ಒಂದು ರಥೋತ್ಸವ ಆಗಿರ್ಬೋದು, ಮದಲೀಶ್ ಆಗಿರ್ಬೋದು, ಅಥವಾ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಇವುಗಳನ್ನೆಲ್ಲ ನಾವು ಪ್ರತಿ ವರ್ಷನೂ ಕೂಡ ನಾವು ನೋಡ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಹೇಗೆ ವರ್ಷನೂ ಕೂಡ ಒಂದು ಹೆಚ್ಚಿನ ರೀತಿಯ ಒಂದು ಭಕ್ತ ಸಮೂಹ ಇಲ್ಲಿ ಜಮಾವಣೆಗೊಂಡು ಇಲ್ಲಿ ಅತಿ ವಿಜೃಂಭಣೆ ಆಗಿರ್ತಕ್ಕಂಥ ಒಂದು ರಥೋತ್ಸವನ ನಾವು
ನಡೆಸಿಕೊಡ್ತಕ್ಕಂತ ಒಂದು ಕಾರ್ಯಕ್ರಮನ ತಲಾಂತರದಿಂದ ಪುರಾತನ ಕಾಲದಿಂದ ಕೂಡ ನಡೀತಾನೆ ಇದೆ. ಇತಿಹಾಸ ಹಾಗೂ ಪುರಾಣಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿರುವ ಮರಿಕಲ್ಯಾಣ ಸುಕ್ಷೇತ್ರ ಜೇರಟಗಿ ಭಕ್ತರ ಭಕ್ತಿಯ ಮಹಾಪೂರ ಹರಿದು ಬಂದು ಸೇರುವ ದಿವ್ಯ ಸಾಗರದಂತೆ ಕಂಗೊಳಿಸುತ್ತಿದೆ. ತನ್ನದೇ ಆದ ಛಾಪನ್ನು, ಸಂಪ್ರದಾಯವನ್ನೂ ನಡೆಸಿಕೊಂಡು ಬರಲು ಇಲ್ಲಿನ ಹಲವು ಮನೆತನಗಳು ತಲೆತಲಾಂತರದಿಂದ ಚಾಚೂ ತಪ್ಪದೆ ಸಂಪ್ರದಾಯವನ್ನು ಪುರಾಣ ರೀತ್ಯ ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ಕ್ಷೇತ್ರವನ್ನು ಇನ್ನೂ ಜೀರ್ಣೋದ್ಧಾರ ಮಾಡಿ ಹೆಚ್ಚು ಸೌಲಭ್ಯ, ಸೌಕರ್ಯ ಭಕ್ತರಿಗೆ ಸಿಗುವಂತೆ ಮಾಡಲು ದೇವಾಲಯದ ಆಡಳಿತ ಮಂಡಳಿ ಮುಂಗಾಲಿನಲ್ಲಿ ನಿಂತು ಎಲ್ಲ ಪ್ರಯತ್ನವನ್ನೂ ಮಾಡುತ್ತಿರುವುದು ಶ್ಲಾಘನೀಯ. ಮಾತಾಡೋಲ್ಲ, 2 ಸಲ 3 ಸಲ ಮಾತಾಡ್ಬೇಕು, ಅರ್ಥ ಆಗಿ ಮಾತಾಡ್ಬೇಕು. ಹಸ್ತ ಕಮಲಗಳನ್ನು ವೃಕ್ಷ ಸ್ಥಳಗಳು ಜೋಡಿಸಿ ಭಾವಿಸಿ ಸಭೆಯಲ್ಲಿ ನಡೆಯುತ್ತಾ ಎನ್ನ ಸ್ತೋತ್ರವು ಮಾಡು. ಪ್ರಸಿದ್ಧತೆಯ ನಾಮವೇನೆಂದು ಹೇಳುತ್ತೇನೆ ಚಿತ್ತವತಿಗಳು. ಇಗೋ ಎಡದೊಡೆಯಲ್ಲಿ ಪಾರ್ವತಿ, ಜಡೆಯಲ್ಲಿ ಗಂಗಾವಾಗಿರುತ್ತೆ, ಕರದಲ್ಲಿ ತ್ರಿಶೂಲವನ್ನು ಹಿಡಿದು ಮಾಡಿ ಕಾಳ ವಿಷವನ್ನು ಕುಡಿದು ಮಹಾಮೇರು ಪರ್ವತವನ್ನೇ ಬಿಲ್ಲು ಬಿಡಿದು ಕೈಲಾಸದಲ್ಲಿ ಮೆರೆಯುವ ಪರಮೇಶ್ವರನ ಮೋಹನ ಕುಮಾರನೆನಿಸಿದ ಪೂಜಕ ನೆನೆಸಿದ ನಿಜಮುಖದಿಂದ